ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವ ಪ್ರಿನ್ಸಿ ಮಾತಾಡ್ತಿರೋದು. ನಾವಿರೋದು ಇವತ್ತು ರಾಯಚೂರು ಡಿಸ್ಟಿಕ್ಕು ಮಾನ್ವಿ ತಾಲೂಕು ಒಡಗುಟ್ಟಿ ಎಂಬ ಗ್ರಾಮದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಗುಡ್ಡದಲ್ಲಿ. ನಾವಿವತ್ತು ಹೋಗ್ತಾ ಇರುವಂಥ ಜಾಗ ಬಂದುಬಿಟ್ಟು ಒಂದು ಶಿಲಾಶಾಸನ ಇದೆ ಗುಡ್ಡದಲ್ಲಿ ಅಂತ ಹೇಳಿದ್ರು. ಈ ತಿರುಪತಿಯಲ್ಲಿ ಎಷ್ಟು ದೇವಸ್ಥಾನಗಳಿವೆ ಅಷ್ಟು ದೇವಸ್ಥಾನಗಳು ಈ ಗುಡ್ಡದಲ್ಲಿವೆ. ಕಾರಣ ಈ ಗುಡ್ಡ ಒಡವಟ್ಟೆಯಿಂದ ಹಿಡಿದು ಬಾಜು ಬರುವಂಥ ಪಟಕಂದೊಡ್ಡಿ ಗ್ರಾಮದವರೆಗೂ ಹಬ್ಬಿಕೊಂಡಿದ್ದು ಸುಮಾರು 5 ಕಿಲೋಮೀಟರ್ವರೆಗೂ ಈ ಗುಡ್ಡ ಇದ್ದು ಇದರಲ್ಲಿ ಹಲವಾರು ದೇವಸ್ಥಾನಗಳಿವೆ ಮತ್ತು ಅಲ್ಲಲ್ಲಿ ಗವಿಗಳು ಕೂಡ ಇದ್ದಾವೆ. ಸೊ ಈ ಗುಡ್ಡದಲ್ಲಿ ಒಂದು ಶಿಲಾಶಾಸನ ಇದೆ ಅಂತ ಹೇಳ್ತಾ ಇದ್ದೆ. ಬನ್ನಿ ನೋಡ್ಕೊಂಡು ಬರೋಣ, ಹೋಗೋಣ ಬನ್ನಿ. ಬನ್ನಿ ಇನ್ನೂ ಬೇಜಾನಿದೆ ಈ ಗುಡ್ಡದಲ್ಲಿ ಪ್ರಕೃತಿಯನ್ನು ಸವಿಯೋಕ್ಕೆ. ಇಲ್ಲಿ ನಿಮಗೊಂದು ವಿಶೇಷವಾದ ಜಾಗ ಕಾಣುತ್ತೆ. ಒಂದು ಗುಡಿ ಇದ್ದು ಆ ಗುಡಿ ಚೌಕಾಕಾರದಲ್ಲಿರುವಂಥ ಗೋಪುರವನ್ನು ಹೊಂದಿದ್ದು ಮಳೆ ಬಂದ ಕಾರಣ ಈ ಗುಡಿ ಯಾವುದೇ ಒಂದು ರಕ್ಷಣೆ ಮಾಡದೆ ಸ್ವಲ್ಪ ಬಿದ್ದೋಗಿದೆ ಅಂತ ಹೇಳ್ಬೋದು. ಈ ಗುಡಿಯ ಒಳಗಡೆ ಇರುವಂಥ ದೇವಸ್ಥಾನದ ನೋಡೋದಾದರೆ ವೆಂಕಟರಮಣ ಮೂರ್ತಿಯ ಶೈಲಿಯ ಒಂದು ಮೂರ್ತಿ ಇದೆ. ಆಂಜನೇಯ ಸ್ವಾಮಿ ಒಂಥರ ಮುಕ್ಕಾಗಿರುವಂಥ ಮೂರ್ತಿ ಇದೆ. ಅಲ್ಲಿಂದ ನೋಡಿದ್ರೆ ಈ ವ್ಯೂ ಬಂದ್ಬಿಟ್ಟು ಆ ಊರಿನ ಪಾಯಿಂಟ್ ಆಗಿರುತ್ತೆ. ಸೊ ನಾವು ಇದೇ ಜಾಗದಲ್ಲಿ ಒಂದು ಶಿಲಾಶಾಸನ ನೋಡಿದ್ದು. ಈ ಮುಂದೆ ಏನು ಕಾಣ್ತಾ ಇದೆಯಲ್ಲ ನಿಮಗೆ ದೊಡ್ಡ ಗಾತ್ರದ ಗುಂಡು, ಈ ಗುಂಡಿಗೆ ಒಂದು ಶಿಲಾಶಾಸನ ಬರೆದಿರುವಂಥದ್ದು ನೀವೇ ನೋಡಿ. ಇದರ ಮೇಲ್ವಿಚಾರಣೆಗಾಗಿ ಯಾವ ಶಾಸನ ಯಾವ ಶೈಲಿಯಲ್ಲಿದೆ, ಏನು ಬರೆದಿದ್ದಾರೆ ಅಂತ ತಿಳಿದಕ್ಕೋಸ್ಕರ ನಾವಿನ್ನೂ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಅದು ಯಾವ ಶಿಲಾಶಾಸನ ಅಂತ ನಾವು ಪತ್ತೆ ಹಚ್ಚಿದ ನಂತರ ನಾನು ಮತ್ತೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಇದು ನನ್ನ ಯೂಟ್ಯೂಬ್ ಚಾನಲ್ನ 2ನೇ ವಿಡಿಯೋ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಡಿಯೋ ಮಾಡೋದಕ್ಕೆ ತಾವು ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.